ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ವಿರುದ್ಧ ಕ್ರಮ ಫಿಕ್ಸ್. ಹೈಕಮಾಂಡ್ ಸಂದೇಶವನ್ನ ಜಮೀರ್ಗೆ ತಲುಪಿಸಿದ ಸಿಎಂ ಸಿದ್ದರಾಮಯ್ಯ. ಕೈಯಲ್ಲಿ ಭಾರಿ ದೊಡ್ಡ ಬೆಳವಣಿಗೆ ಆಗ್ತಿದೆ. ಸಿಎಂ ಕಾವೇರಿ ನಿವಾಸಕ್ಕೇನೆ ಓಡೋಡು ಬಂದ್ರು ಜಮೀರ್ ಅಹಮದ್ ಖಾನ್ ಅವರು. ಈಗ ಸಿದ್ದರಾಮಯ್ಯನವರು ಇಷ್ಟು ಸಿಟ್ಟಾಗಿದ್ಯಾಕೆ, ಕೆಂಡಾಮಂಡಲ ಆಗಿದ್ಯಾಕೆ, ಅಂಥದ್ದೇನಾಯಿತು? ಹೈಕಮಾಂಡ್ ಈ ರೀತಿ ಸೀರಿಯಸ್ ಆಗಿ ತಗೊಳುತ್ತೆ ಅಂದರೆ ಒಳಗಿಂದೊಳಗೆ ಏನಾಗಿದೆ ಮಾಹಿತಿ ಇಡ್ತಾ ಹೋಗ್ತೀವಿ. ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಕಠಿಣ ಸಂದೇಶ ರವಾನಿಸಿದ್ದಾರೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬೈ ಎಲೆಕ್ಷನ್ ಈಗ ಕಾಂಗ್ರೆಸ್ಗೆ ನುಂಗಲಾರ್ದ ತುತ್ತಾಗಿದೆ. ಬಾಗಲಕೋಟೆದೇನೋ ಒಂದು ಹಂತಕ್ಕಾಯಿತು, ಆದರೆ ದಾವಣಗೆರೆದು ಸೋಲು ಗೆಲುವಿಗಿಂತ ದೊಡ್ಡ ತಲೆನೋವು ಬೇರೆನೇ ಕಾಂಗ್ರೆಸ್ಗೆ ಈಗ ಸೃಷ್ಟಿಯಾಗೋ ಥರ ಮಾಡಿಟ್ಟಿರೋದು. ಜಮೀರ್ ಅಹಮದ್ ಖಾನ್ ಅವರು ಒಬ್ಬರು ಬಿಗ್ ಲೀಡರ್, ಪ್ರಶ್ನಾತೀತ ನಾಯಕ ಆಗಿದ್ದರು ಕಾಂಗ್ರೆಸ್ಸಲ್ಲಿ. ಆದರೆ ಈಗ ಪಕ್ಷದ್ರೋಹಿ ಹಣೆಪಟ್ಟಿಯನ್ನು ಕಟ್ಕೊಳ್ಬೇಕಾಗಿ ಬಂತಲ್ಲ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ದತ್ AICC ಕಾರ್ಯದರ್ಶಿ ಕೊಟ್ಟಂಥ ರಿಪೋರ್ಟ್ ಬಗ್ಗೆ ಈಗಾಗಲೇ ನಾವು ವರದಿಯನ್ನು ಮಾಡಿದ್ವಿ. ಹೈಕಮಾಂಡ್ಗೆ ಇಲ್ಲಿಂದ ದೂರ ಹೋಗುತ್ತೆ. ಅವರು ಫಂಡಿಂಗ್ ಮಾಡಿದ್ದಾರೆ, STPIಗೆ 10 ಕೋಟಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತೆ. ಸುಮಾರು ಜನ ಮುಸ್ಲಿಂ ಕ್ಯಾಂಡಿಡೇಟ್ಸ್ಗೆಲ್ಲ ದುಡ್ಡು ಹಂಚಿ ಕಾಂಗ್ರೆಸ್ ಸೋಲಿಸೋದಕ್ಕೆ ಡೈರೆಕ್ಟ್ ಕೈ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತೆ. ಅದರ ಬಗ್ಗೆ ಅಭಿಷೇಕ್ ದತ್ ಅನ್ಸುತ್ತೆ, ಅವರು AICC ಕಾರ್ಯದರ್ಶಿ ದತ್ ಅವರು ಒಂದು ಇನ್ವೆಸ್ಟಿಗೇಷನ್ ರೀತಿ ಏನೇನಾಗಿದೆ ಅಂತ ಬೇರೆ ಬೇರೆ ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಖರ್ಗೆ ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ. ಆ ರಿಪೋರ್ಟ್ನ ಸುತ್ತ ಈಗ ಜಮೀರ್ ವಿರುದ್ಧವೇ ಕ್ರಮ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆಪ್ತರನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾದ ಸಿದ್ದರಾಮಯ್ಯ ನಸೀರ್ ಅಹಮದ್ ಅವ್ರನ್ನಂತೂ ಕಿತ್ತು ಹಾಕಿದ್ರು. ರಾಜೀನಾಮೆ ಕೊಡಿ ಅಂದರೂ ಕೊಟ್ಟಿರಲಿಲ್ಲ ಅವರು, ಯಾಕಂದರೆ ಉಳಿಸ್ಕೊಳ್ಳೋಕ್ಕಾಗತ್ತಾ ಅಂತ CM ಟ್ರೈ ಮಾಡ್ತಿರ್ತಾರೆ. ಅವರಾಗೆ ಕೊಡದೇ ಇರೋವಷ್ಟು ಪ್ರಭಾವಿನ ನಸೀರ್ ಅಹಮದ್ ಅವರು CM ಉಳಿಸ್ಕೊಂಡಿರ್ತಾರೆ. ನೋಡೋಣ ಹೆಂಗಾದರೂ ತಪ್ಸೋಕ್ಕಾಗತ್ತಾ ಅಂತ. ಬಟ್ ತಪ್ಸೋಕ್ಕಾಗಲಿಲ್ಲ. ಸಿದ್ದರಾಮಯ್ಯನವರ ಕೈ ಮೀರಿ ಹೋಯಿತು. ಈ ಪ್ರಕರಣ ಅಷ್ಟು ಗಂಭೀರ ಸ್ವರೂಪದ್ದಾಯಿತು. ಪಕ್ಷದ ವಿರುದ್ಧ ಬೇರೆಯವ್ರಿಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ಸಿಕ್ಕಿಬಿಡ್ತಾ. ಹಾಗಾದರೆ ಈಗ ನೋಡಿ, ಸಿದ್ದರಾಮಯ್ಯನವರು ಜಮೀರ್ ಅವ್ರನ್ನ ಕರೆಸ್ಕೊಂಡ್ರಲ್ಲ, ಸಿಕ್ಕಾಪಟ್ಟೆ ಕೂಗಾಡಿದ್ದಾರಂತೆ, ಅಷ್ಟು ಗರಂ ಆಗಿದ್ದಾರಂತೆ ಜಮೀರ್ ವಿರುದ್ಧ. ಏನಪ್ಪ ಪಕ್ಷದ ವಿರುದ್ಧನೇ ಕೆಲಸ ಮಾಡಿದ್ದೀಯಾ ಅಂತ ಹೈಕಮಾಂಡ್ ಈಗ ಗರಂ ಆಗಿದೆ. ಹೈಕಮಾಂಡ್ ತುಂಬ ಸೀರಿಯಸ್ ಆಗಿದೆ. ಮುಂದೆ ಏನಾಗುತ್ತೋ ನಾನಂತೂ ಏನು ತಪ್ಪಿಸೋಕ್ಕಾಗಲ್ಲ, ನೀನೇ ಹೈಕಮಾಂಡನ್ನು ಸಮಾಧಾನ ಮಾಡ್ತೀಯೋ, ಸಮಜಾಯಿಷಿ ಕೊಡ್ತೀಯೋ ಕೊಟ್ಕೊಳ್ಳಪ್ಪ ಅನ್ನೋ ತನಕ ಜಮೀರ್ ಎದುರು ಕೈ ಚೆಲ್ಲಿಬಿಟ್ಟಿದ್ದಾರಂತೆ ಸಿದ್ದರಾಮಯ್ಯನವರು. ಸೊ ಹೈಕಮಾಂಡ್ ಎನಿ ಟೈಮ್ ಜಮೀರ್ ವಿರುದ್ಧ ಆ್ಯಕ್ಷನ್ ತಗೊಳ್ಬಹುದು. ಸಂಪುಟದಿಂದ ವಜಾ ಆಗುತ್ತಾ, ಬೇರೆ ಯಾವುದಾದ್ರು ರೀತಿಯಲ್ಲಿ ಆ್ಯಕ್ಷನ್ ಆಗುತ್ತಾ ಅನ್ನೋದು ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಸಂದೇಶ ಬಂದಿದೆ. ಆ ಸಂದೇಶವನ್ನು ಯಥಾವತ್ತಾಗಿ ಜಮೀರ್ ಅವರ ಎದುರು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ನನ್ನ ಕೈಲೇನಿಲ್ಲಪ್ಪ, ನೀನೇ ನೋಡ್ಕೋ, ಮಾತಾಡೋದಾದರೆ ಹೈಕಮಾಂಡ್ ಕನ್ವಿನ್ಸ್ ಮಾಡೋದಾದರೆ ಮಾಡ್ಕೋ ಅಂತ. ಖರ್ಗೆ ಅವರು ಇದನ್ನು ತುಂಬ ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಶಾಮನೂರು ಫ್ಯಾಮಿಲಿ ಖರ್ಗೆ ಅವ್ರಿಗೆ ತುಂಬ ಪರಮಾಪ್ತ ಕುಟುಂಬ. ಮತ್ತು ಶಾಮನೂರು ಫ್ಯಾಮಿಲಿ ಅಂದರೆ ಡೆಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಾಪ್ತ ಕುಟುಂಬ. ಅದು ಸಿಂಗಲ್ ಹ್ಯಾಂಡೆಡ್ ಆಗಿ ಸುಮಾರು ಜನ ಇದ್ದಾರೆ ಪಕ್ಷದಲ್ಲಿ. ಯಾವುದೋ ಕಾಲದಿಂದ ಎಲ್ಲ ಬಗೆಯಲ್ಲೂ ಜವಾಬ್ದಾರಿ ಹೊತ್ತುಕೊಂಡು, ಈಗಿನ ಥರ ನಡೀತಿರ್ಲಿಲ್ಲ ಫಂಡಿಂಗ್ ಎಲ್ಲ ಹಳೆ ಕಾಲದಲ್ಲಿ. ಎಲ್ಲ ಬಗೆಯಲ್ಲಿ ಸ್ವಂತ ಬಲದಲ್ಲಿ ನಿಭಾಯಿಸ್ಕೊಂಡು ಬಂದವರಲ್ಲಿ, ಪಕ್ಷಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟ ನಾಯಕರಲ್ಲಿ ಶಾಮನೂರು ತೀರ್ಕೊಂಡ್ರಲ್ಲ ಹಿರಿಯರು, ಅವರು ಕೂಡ ಒಬ್ಬರಾಗಿದ್ದರು. ಕಾಂಗ್ರೆಸ್ ಹೈಕಮಾಂಡ್ಗೆ ಅವ್ರ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ. ಖರ್ಗೆ ಅವ್ರಿಗೆ ಅತ್ಯಂತ ಆತ್ಮೀಯತೆ ಇದೆ. ಅಂಥದ್ರಲ್ಲಿ ಈಗ ಜಮೀರ್ ಅವರು ತನ್ನ ವೈಯಕ್ತಿಕ ವರ್ಚಸ್ಸು ಸಾಬೀತು ಮಾಡೋದಕ್ಕೆ, ಸಮುದಾಯ ಕಾಂಗ್ರೆಸ್ಸನ್ನು ಸೋಲಿಸಿ ಮನೆಗೆ ಕಳಿಸಬಲ್ಲದು ಅಂತ ತೋರಿಸ್ಕೊಡೋದಕ್ಕೆ, ತಾನು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟರೆ ಏನಾಗತ್ತೆ ಅಂತ ತೋರಿಸೋದಕ್ಕೆ ಪಕ್ಷದ್ರೋಹಿ ಆದರು ಅನ್ನುವಂಥ ರಿಪೋರ್ಟ್ ಹೋಗಿದೆ. ನನಗೂ ಬೆಳಗ್ಗೆ ಇದರಲ್ಲಿ ನೋಡಿದೆ, ನಾನು ನ್ಯೂಸಲ್ಲಿ ಅವ್ರಿಗೆ ಆದಂಥ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಯಾಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರೆ ಸರ್? ಯಾಕಂದ್ರೆ ಅವರನ್ನು CM ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೆಸಿದ್ದಾರೆ. ನನಗೆ ಮಾಹಿತಿ ಇಲ್ಲ.
ನನಗೇನು ಮಾಹಿತಿ ಇಲ್ಲ. ಚೆನ್ನೈಗೆ ದೆಹಲಿಗೆ ಹೋಗ್ತೀರಾ ಸರ್? ಚೆನ್ನೈ ಅಥವಾ ದೆಹಲಿಗೆ ಏನಾದರೂ ಹೋಗೋ ಸಾಧ್ಯತೆ? ನಾನು ಚೆನ್ನೈಗೆ ಮೋಸ್ಟ್ಲಿ ಇವತ್ತು ಹೋಗ್ತಾ ಇದ್ದೆ ಸಾಯಂಕಾಲ. ನಾಳೆ ಪ್ರೋಗ್ರಾಮ್ ಇದೆ ನನಗೆ ಚೆನ್ನೈಯಲ್ಲಿ. ಸ್ವಲ್ಪ ಕ್ಯಾಂಪೇನಿಂಗ್ ಇದೆ ಒಂದು 5-6 ಕ್ಷೇತ್ರದಲ್ಲಿ. ಅದಕ್ಕೆಲ್ಲ ವರ್ಕೌಟ್ ಮಾಡಕ್ಕೆ ಹೇಳಿದ್ದೀನಿ ನಾನು. ವಜಾಗೊಳಿಸಿದ್ದಾರೆ, ರಾಜೀನಾಮೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಸಿಎಂ ಅವರನ್ನ ವಜಾಗೊಳಿಸಿದ್ದಾರೆ. ಅದೇ ನನಗೂ ಬೆಳಗ್ಗೆ ಇದರಲ್ಲಿ ನೋಡಿದೆ ನಾನು ನ್ಯೂಸಲ್ಲಿ. ಅವ್ರಿಗೆ ಆದಂಥ ಮಾಹಿತಿ ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ. ಯಾಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾರೆ. ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ಚೆನ್ನೈಗೆ ದೆಹಲಿಗೆ ಸಾದಿಕ್ ಪೈಲ್ವಾನ್ ಅವರಂತೂ ಓಪನ್ ಆಗಿ ಬಾಯ್ಬಿಟ್ಟು ಸುರ್ಜೇವಾಲಾ ಅವ್ರ ಎದುರೇ ಸತ್ಯ ಒಪ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ಕೈ ನಾಯಕರೇ ಮಾತಾಡ್ತಿದ್ದಾರೆ, ಕೇಳಿರ್ತೀರಿ ನೀವು. ಹೌದು, ನನಗೆ ನಾಮಪತ್ರ ತೆಗಿಬೇಡ, ಹಿಂದಕ್ಕೆ ನಾನು ಹೇಳೋ ತನಕ ಇರಬೇಕು ಅಂತ ಕಟ್ಟಾಜ್ಞೆಯನ್ನು ಹೊರಡಿಸಿದ್ರು ಜಮೀರ್ ಕಡೆಯವರು ಅಂತ ಅವರು ಒಪ್ಕೊಂಡಿದ್ದಾರೆ. ಜಮೀರ್ ಅವರ ಕುಮ್ಮಕ್ಕೆ ಹೆಂಗಿತ್ತು ಕಾಂಗ್ರೆಸ್ ಸೋಲಿಸೋದಕ್ಕೆ ಅನ್ನೋದ್ರ ಬಗ್ಗೆ ಸುರ್ಜೇವಾಲಾ ಅವ್ರ ಎದುರೇ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿದೆ ಅಲ್ವಾ? ಸೊ ಈಗ ಹೈಕಮಾಂಡ್ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ ಅಂತ ಸಿದ್ದರಾಮಯ್ಯ ಅವ್ರು ತಿಳಿಸ್ಬಿಟ್ಟಿದ್ದಾರೆ ಜಮೀರ್ ಅವ್ರಿಗೆ. ಜಮೀರ್ ಅವ್ರ ಎಕ್ಸ್ಪ್ಲನೇಷನ್ ಏನು? ನಾನು ಹೇಳಿದ್ನಲ್ಲ ಸರ್, ಜಬ್ಬರ್ ಅವ್ರಿಗೆ ಬೇಡ, 7-8 ಹೆಸರುಗಳಿವೆ, ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ನಲ್ಲ. ಮತ್ತು ಮುಸಲ್ಮಾನ್ ಟಿಕೆಟ್ ಕೊಟ್ಟರೆ ಏನಾದರೂ ಸರಿ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಗೆಲ್ಲಿಸ್ಕೊಂಡು ಬರ್ದಿದ್ರೆ ರಾಜೀನಾಮೆ ಅಂತ ಕೂಡ ಮಾತು ಕೊಟ್ಟಿದ್ನಲ್ಲ ಸರ್ ಅಂತ ಎಕ್ಸ್ಪ್ಲನೇಷನ್ ಅವರದ್ದು. ಹೊರಗಡೆ ಬೈಟು ಅದೇ ಕೊಟ್ಟಿದ್ದಾರೆ, ಟಿವಿಗಳಿಗೆಲ್ಲ ಮಾತಾಡ್ತಾ. ಸೊ ಮುಸ್ಲಿಮ್ಗೆ ಕೊಟ್ಟಿದ್ರೆ ನಾನು ಗೆಲ್ಲಿಸ್ಕೊಂಡು ಬರ್ತಿದ್ದೆ ಅಂದರೆ ಅರ್ಥ ಏನು? ಬೇರೆಯವ್ರಿಗೆ ಕೊಟ್ಟಿದ್ರೆ ಸೋಲಿಸ್ತೀನಿ ಅಂತನಾ ಅನ್ನೋದೇ ಈಗ ಕೈ ಆಕ್ರೋಶಕ್ಕೆ ಕಾರಣ ಆಗಿರೋದು. ಈಗ ಜಮೀರ್ ಅವರು ಇನ್ನೊಂದು ಟ್ವಿಸ್ಟ್ ಇಟ್ಟಿದ್ದಾರೆ ಸಿದ್ದರಾಮಯ್ಯನವ್ರ ಎದುರು. ಸರ್, ನೀವು ಹೇಳ್ದಂಗೆ ಮಾಡಿದ್ದೀನಲ್ಲ. ಸಿದ್ದರಾಮಯ್ಯನವರದ್ದು ಕೈ ಇದೆಯಾ ಹಂಗಾದ್ರೆ ಇಲ್ಲಿ? ಏನವ್ರು ಹೇಳ್ತಿರೋದು? ನೀವು ಹೇಳ್ದಂಗೆ ದಾವಣಗೆರೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಲ್ಲ ಅಂದರೆ ಸಿದ್ದರಾಮಯ್ಯನವ್ರು ಮಧ್ಯೆ ಕರೀತಾರೆ. ಅವ್ರು ದಾವಣಗೆರೆ ಬಾಗಲಕೋಟೆ ಎರಡೂ ಕಡೆ ಬರೋ ಪ್ಲ್ಯಾನೇ ಇರಲಿಲ್ಲ, ಕೇರಳದಲ್ಲೇ ಉಳ್ಕೊಳ್ಳೋರಿದ್ರು. ಆಮೇಲೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ, ಹೈಕಮಾಂಡ್ ಗರಂ ಆಗಿದೆ ಅಂತ ಕರೆಸ್ತಾರೆ ಜಮೀರ್ ಅವ್ರನ್ನ. ಪ್ರೆಸ್ ಮೀಟ್ ಮಾಡೋ ಊಟ ಮಾಡಿ ಇವ್ರ ಜೊತೆ ಸಮರ್ಥ ಜೊತೆ ಒಂದು ವಿಡಿಯೋ ರಿಲೀಸ್ ಮಾಡಿ ಬರ್ತಾರೆ, ಸಪೋರ್ಟ್ ಮಾಡಿ ಅಂತ. ಪ್ರಚಾರಕ್ಕೆ ಹೋಗಲ್ಲ. ಈಗ ಅದನ್ನೇ ಹೇಳ್ತಿದ್ದಾರೆ, ನೀವು ಹೇಳ್ದಂಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಲ್ಲ ಸರ್ ಅಂತ. ಸೊ ಈಗ BJP ಅವ್ರು ಆರೋಪ ಮಾಡ್ತಿರೋದು ಇದನ್ನೇ. ದಾವಣಗೆರೆಗೆ ಹೋಗಲೇ ಇಲ್ಲ ಸಿದ್ದರಾಮಯ್ಯನವ್ರು ಜಾಸ್ತಿ. ಯಾಕೆ? 8-9 ದಿನ ಬಾಗಲಕೋಟೆಯಲ್ಲಿ ಅಂಟ್ಕೊಂಡು ಕೂತರು, ಸೂಟ್ ಕೇಸ್ ಹಿಡ್ಕೊಂಡು. ಬಾಗಲಕೋಟೆಯಲ್ಲಿ ಏನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಗೊತ್ತು, ಬಟ್ ದಾವಣಗೆರೆ ಕಡೆ ತಲೆ ಹಾಕದಿರೋದಕ್ಕೆ ದೊಡ್ಡ ಕಾರಣ ಇದೆ ಅನ್ನೋ ಮೂಲಕ ಸಿದ್ದರಾಮಯ್ಯನವರದ್ದು ಕೈ ಇದೆಯಾ ಅನ್ನೋ ಥರ BJP ಆರೋಪ ಮಾಡ್ತಿರೋದಕ್ಕೂ, ಜಮೀರ್ ಅವ್ರು ನೀವು ಹೇಳ್ದಂಗೆ ಮಾಡಿ ಬಂದಿದ್ದೀನಲ್ಲ ಸರ್ ನಂದೇನು ತಪ್ಪು ಅಂತಿರೋದಕ್ಕೂ ಒಂದಕ್ಕೊಂದು ಲಿಂಕ್ ಆಗ್ತಿದೆಯಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ್ರ ಸಿದ್ದರಾಮಯ್ಯನವರ ವಿರುದ್ಧ ಕೂಡ DK. ಹಾಗಾದರೆ ನೋಡಿ, ಶಿಸ್ತು ಮೀರಿದ್ರೆ ಯಾರಿಗೂ ಉಳುಗಾಲ ಇಲ್ಲ ಅಂತಿದ್ದಾರೆ ಅವರು. DK ಶಿವಕುಮಾರ್ ಅವರು ಸುಮಾರು ಸಲ ಹೇಳ್ಕೊಂಡು ಬಂದಿದ್ದನ್ನೇ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಪಕ್ಷಕ್ಕೆ ಯಾರು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಹೈಕಮಾಂಡ್ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಮಾಡುವ ಮೂಲಕವೇ ತನಗೆ ಅವಕಾಶವನ್ನು ಕೇಳ್ತಿರೋದು DK. ಈಗ ಇದೊಂದು ಚಾನ್ಸು. ತಮ್ಮವರಿಗೆ ತಾವು ಹೇಳಿದವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯನವರು ಸೈಲೆಂಟ್ ಆದರೂ, ಸೋಲಿಸಿದ್ರು ಅಂದ್ರೆ ಅದರ ಅರ್ಥ ಹೋಗಿ ಸೋಲಿಸ್ಬೇಕಂತಿಲ್ಲ, ಸೈಲೆಂಟ್ ಆದರೂ ಕೂಡ ಅದು ಸೋಲಿಗೆ ಕಾರಣ ಆಗಿಬಿಡುತ್ತಲ್ಲ. ಆ ರೀತಿ ಸಿದ್ದರಾಮಯ್ಯನವ್ರ ವಿರುದ್ಧವೂ ಸೈಲೆಂಟಾಗಿ ದೂರು ಕೊಟ್ರ DK. ಜಮೀರ್ ವಿರುದ್ಧ ಅಂತೂ ಕ್ರಮ ಫಿಕ್ಸ್. ಯಾಕಂದರೆ 10 ಕೋಟಿ ಫಂಡಿಂಗು ಪಕ್ಷದ ವಿರುದ್ಧ ಅಂದರೆ ಅದು ಸಹಿಸ್ಕೊಂಡಿದ್ರೆ ಕಾಂಗ್ರೆಸ್ಗೆ ಮುಜುಗರ ಅಲ್ವಾ? ಆರೋಪ ಕೇಳಿ ಬಂದಿರೋದು ಹಾಗೆ, ಕಂಪ್ಲೇಂಟ್ ಆಗಿರೋದು ಈ ಸುತ್ತಮುತ್ತ ಇದೇ ರೀತಿಯಲ್ಲಿ ಆಗಿದೆ. ದತ್ ಅವರ ರಿಪೋರ್ಟು ಅದಕ್ಕೆ ಪೂರಕವಾಗಿದೆ ಅಂದಮೇಲೆ ಜಮೀರ್ ಅವರನ್ನು ಹಾಗಾದರೆ ನಜೀರ್ ಅಹಮದ್ ರೀತಿಯಲ್ಲೇ, ಜಬ್ಬಾರ್ ರೀತಿಯಲ್ಲೇ ಕಿತ್ತಾಕ್ತಾರ? ಹೇಳಿದ್ದೀನಿ, ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್. ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನ್ ಇದ್ರು, ನಾಸೀರ್ ಹುಸೇನ್ ಇದ್ರು, ಸಲೀಂ ಅಹಮದ್ ಇದ್ರು, ನಸೀರ್ ಅಹಮದ್ ಇದ್ರು, ಎಲ್ಲರೂ ಇದ್ರು. ಅಷ್ಟು ಸುಲಭ ಅಲ್ಲ ಅವರು. ತುಂಬ ವರ್ಚಸ್ಸಿರುವಂಥ ಒಬ್ಬ ಬಿಗ್ ಲೀಡರ್, ನೋ ಡೌಟ್. ಯಾರಾದರೂ ಹೇಳ್ಬೋದು, ಸಲೀಮು, ರಿಜ್ವಾನ್ ಅರ್ಷದ್ ಅವರು ಯಾರು ಏನೇ ಹೇಳ್ಬೋದು. ಕಾಂಗ್ರೆಸ್ ಪಾಲಿಗೆ ದೇಶವ್ಯಾಪಿ ತುಂಬ ಪ್ರಭಾವ ಇರುವಂಥ ವ್ಯಕ್ತಿ ಜಮೀರ್.
ಆದರೆ ಈಗ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಹಾಕಿದ ಪಟ್ಟು ಅತ್ಯಂತ ಯಶಸ್ವಿಯಾಗಿ ಗುರಿ ತಲುಪಿದೆ. ಸೊ ಈಗ ಸಿದ್ದರಾಮಯ್ಯನವ್ರು ಕರೆಸಿ ಕೂಗಾಡಿ ಕೆಂಡಾಮಂಡಲರಾಗಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿದೆ. ಎಲ್ಲಿ ತನಕ ಅಂದರೆ ಅತ್ಯಾಪ್ತರನ್ನು ಉಳಿಸಿಕೊಳ್ಳುವಲ್ಲಿ ಸಂಕಷ್ಟ ಎದುರಾಯ್ತ ಸಿದ್ದರಾಮಯ್ಯನವ್ರಿಗೆ. ತನ್ನ ಪಕ್ಷ ನಿಷ್ಠೆಯನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟೇ ಬಿಟ್ರ ಡಿ ಕೆ ಅನ್ನೋದು ಮಾಹಿತಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.